ವೈರಸ್ಗಳ ತವರು ಮನೆ ಚೀನಾದಲ್ಲಿ ಕೋವಿಡ್ ಬಳಿಕ ಅದೇ ಮಾದರಿಯ ಹೊಸ ವೈರಸ್ ಸ್ಫೋಟದ ಸದ್ದು ಹರಿದಾಡ್ತಾ ಇದೆ. ಪರಿಸ್ಥಿತಿ ಆತಂಕ ಪಡುವ ರೀತಿ ಇಲ್ಲ ಅನ್ನುವಂಥ ವರದಿ ಇದ್ರೂ ಕೂಡ ಇಡೀ ಜಗತ್ತು ಅಲರ್ಟ್ ಆಗಿದೆ. ಭಾರತದಲ್ಲೂ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಸಭೆಯನ್ನ ಮಾಡಿ ವೈರಸ್ಗಳ ಪಿತಾಮಹ ಚೀನಾ ಮೇಲೆ ನಿಗಾ ವಹಿಸಿದೆ. ಇತ್ತ ದೇಶವಾಸಿಗಳಿಗೆ ಆತಂಕ ಬೇಡ, ಎಚ್ಚರಿಕೆಯಿಂದ ಇರಿ ಎನ್ನುವಂಥ ಸೂಚನೆಯನ್ನ ಕೊಟ್ಟಿದೆ. ಚೀನಾದಲ್ಲಿ ಕೋವಿಡ್ ಮಾದರಿಯ HMPV ವೈರಸ್ ಪತ್ತೆ. ಆತಂಕ ಬೇಡ, ಎಚ್ಚರಿಕೆ ವಹಿಸಿ, ಜನತೆಗೆ ಕೇಂದ್ರದ ಸೂಚನೆ. ಸರಿಯಾಗಿ 5 ವರ್ಷಗಳ ಹಿಂದೆ ಚೀನಾದಿಂದ ಹರಡಿದ ಮಾರಣಾಂತಿಕ ವೈರಸ್ ಕೊರೋನಾ ಇಡೀ ಜಗತ್ತನ್ನೇ ಇನ್ನಿಲ್ಲದಂತೆ ಕಾಡಿತ್ತು. ರೋಗಿಗಳಿಂದ ಆಸ್ಪತ್ರೆಗಳು, ಹೆಣಗಳಿಂದ ಸ್ಮಶಾನಗಳು ತುಂಬಿ ಹೋಗಿದ್ವು. ಕೋವಿಡ್ ವೈರಸ್ ಕಾಣಿಸಿಕೊಂಡು ಬರೋಬ್ಬರಿ 5 ವರ್ಷಗಳ ಬಳಿಕ ಚೀನಾದಲ್ಲಿ ಹೊಸ ವೈರಸ್ ಕಾಣಿಸಿಕೊಂಡಿದೆ. ಇದರ ಬೆನ್ನಲ್ಲೇ ಭಾರತ ಸೇರಿದಂತೆ ಚೀನಾದ ಅಕ್ಕಪಕ್ಕದ ದೇಶಗಳು ಅಲರ್ಟ್ ಆಗಿವೆ, ತೀವ್ರ ನಿಗಾ ವಹಿಸಿವೆ. ಕೋವಿಡ್ ಬಳಿಕ ಅದೇ ರೀತಿ ಸೋಂಕು ಎಂದು ಹೇಳಲಾಗ್ತಿರುವ ಹ್ಯೂಮನ್ ಮೆಟಾಪ್ನೋಮೋ ವೈರಸ್ ಏಕಾಏಕಿ ಚೀನಾದಲ್ಲಿ ಸ್ಫೋಟಗೊಂಡಿದೆ. ಕೊರೋನಾ ರೀತಿಯ ಪರಿಸ್ಥಿತಿಗಿಂತ ಭೀಕರ ಸ್ಥಿತಿಯು ಚೀನಾಗೆ ಎದುರಾಗಿದೆ. ಇದರ ಬೆನ್ನಲ್ಲೇ ಭಾರತದಲ್ಲೂ ಆತಂಕ ಮನೆ ಮಾಡಿದೆ. ಹೀಗಾಗಿ ಎಚ್ಚೆತ್ತುಕೊಂಡ ಭಾರತದ ಆರೋಗ್ಯ ಇಲಾಖೆಯು ಜಂಟಿ ಮಾನಿಟರಿಂಗ್ ತಂಡದ ಸಭೆ ನಡೆಸುವ ಮೂಲಕ ಚೀನಾದ ಬೆಳವಣಿಗೆಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಸದ್ಯ ಭಾರತದಲ್ಲಿ ಯಾವುದೇ ಪ್ರಕರಣ ಪತ್ತೆಯಾಗಿಲ್ಲ. ಚಳಿಗಾಲದಲ್ಲಿ ಉಸಿರಾಟ ಸಂಬಂಧಿತ ಸಮಸ್ಯೆಗಳು ಕಾಣಿಸಿಕೊಳ್ಳುವುದು ಸಾಮಾನ್ಯ. ಹೀಗಾಗಿ ಆತಂಕ ಪಡುವ ಅಗತ್ಯವಿಲ್ಲ. ಆದ್ರೆ ಎಚ್ಚರಿಕೆ ಅಗತ್ಯ ಇದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಒಂದು ವೇಳೆ ಸೋಂಕು ಕಾಣಿಸಿಕೊಂಡ್ರೂ ನಾವು ಎಲ್ಲದಕ್ಕೂ ಸಿದ್ಧ ಅಂತ ಹೇಳಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಬಳಿ ಮಾಹಿತಿ ಕೋರಿದ ಭಾರತ. ಕೋವಿಡ್ ಟೈಮ್ನಲ್ಲೂ ಚೀನಾ ಅಸಲಿ ವಿಷಯವನ್ನ ಮುಚ್ಚಿಟ್ಟು ಇಡೀ ವಿಶ್ವಕ್ಕೆ ಕಂಟಕವನ್ನು ತಂದೊಡ್ಡಿದ್ದು ಜಗತ್ತಿಗೆ ಗೊತ್ತಿದೆ. ಚೀನಾದಲ್ಲಿ ಹೊಸ ವೈರಸ್ ಆರ್ಭಟದ ಸುದ್ದಿ ಕೇಳಿ ಬರ್ತಿದ್ದರೂ ವಿಶ್ವಸಂಸ್ಥೆ ಇನ್ನೂ ಮೌನವಾಗಿದೆ. ಹೀಗಾಗಿ ಚೀನಾದಲ್ಲಿ ಪರಿಸ್ಥಿತಿ ಬಗ್ಗೆ ಸಮಯೋಚಿತ ಮಾಹಿತಿಯನ್ನು ಹಂಚಿಕೊಳ್ಳುವಂತೆ ವಿಶ್ವ ಆರೋಗ್ಯ ಸಂಸ್ಥೆ ಬಳಿ ಭಾರತ ಮನವಿ ಸಲ್ಲಿಸಿದೆ. ಚೀನಾದಲ್ಲಿ ಹೊಸ ವರ್ಷದ ಆರಂಭದಲ್ಲೇ HMPV ವೈರಸ್ ಶರವೇಗದಲ್ಲಿ ಹರಡುತ್ತಿದೆ. ಚೀನಾದ ಉತ್ತರ ಪ್ರಾಂತ್ಯದಲ್ಲಿ 14 ವರ್ಷದೊಳಗಿನ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವೈರಸ್ನ ಸೋಂಕಿಗೆ ಒಳಗಾಗಿದ್ದಾರೆ ಎಂಬ ಮಾಹಿತಿ ಇದೆ. HMPV ಅಂದ್ರೆ ಹ್ಯೂಮನ್ ಮೆಟಾಪ್ನೋಮೋ ವೈರಸ್ ಜೊತೆ ಇನ್ಫ್ಲೂಯೆಂಜಾ ಎ, ಕೋವಿಡ್-19, ಮೈಕೋಪ್ಲಾಸ್ಮಾ ನ್ಯೂಮೋನಿಯಾ ಸಮಸ್ಯೆ ಹೆಚ್ಚಳವೆಂಬ ಮಾಹಿತಿ ಲಭ್ಯವಾಗಿದೆ. ಚೀನಾ ಮೆಡಿಕಲ್ ಎಮರ್ಜೆನ್ಸಿ ಘೋಷಿಸಿದೆ ಅನ್ನೋ ವದಂತಿಗಳು ಹರಿದಾಡ್ತಿವೆ. ಆದ್ರೆ ಮೆಡಿಕಲ್ ಎಮರ್ಜೆನ್ಸಿ ಬಗ್ಗೆ ಚೀನಾ ಯಾವುದೇ ಅಧಿಕೃತ ಮಾಹಿತಿಯನ್ನ ಕೊಟ್ಟಿಲ್ಲ. ಆದ್ರೆ ನ್ಯೂಮೋನಿಯಾ ಪ್ರಕರಣಗಳು ಹೆಚ್ಚಾಗುತ್ತಿರುವ ಬಗ್ಗೆ ಮಾಹಿತಿಯನ್ನ ನೀಡಿದೆ. 2001ರಿಂದಲೂ HMPV ವೈರಸ್ನ ಕಾಟ ಆಗಾಗ ಕಾಡುತ್ತಲೇ ಇದೆ. ಉಸಿರಾಟದ ತೊಂದರೆ ಈ ಸೋಂಕಿನ ಪ್ರಮುಖ ಲಕ್ಷಣಗಳಲ್ಲಿ ಒಂದು. ಇದು ಚಳಿಗಾಲದ ವೈರಸ್ ಕತೆ ಹೇಳ್ತಿದೆ. ವೈರಸ್ಗಳ ಪಿತಾಮಹ ತವರು ಮನೆಯಂತಾಗಿರುವ ಚೀನಾ ಕೋವಿಡ್ ಟೈಮ್ನಲ್ಲೂ ಕಳ್ಳಾಟ ಆಡಿತ್ತು. ಸದ್ಯ ಹ್ಯೂಮನ್ ಮೆಟಾಪ್ನೋಮೋ ವೈರಸ್ನಲ್ಲೂ ಕೂಡ ಕೋವಿಡ್-19 ರೋಗ ಲಕ್ಷಣಗಳ ಸಾಮ್ಯತೆ ಇದೆ. ಹೀಗಾಗಿ ಭಾರತ ಸೇರಿದಂತೆ ಚೀನಾದ ಅಕ್ಕಪಕ್ಕದ ದೇಶಗಳು ಆರಂಭದಲ್ಲೇ ಅಗತ್ಯ ಕ್ರಮ ಕೈಗೊಳ್ಳುವ ಬಗ್ಗೆ ಚಿಂತನೆ ಮಾಡ್ತಿವೆ. ಚಂದ್ರಮೋಹನ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.